ಯಾಕಷ್ಟು ಬೇಜಾರಾಗಿದ್ದಾರೆ ಇಬ್ರು? ಸ್ಟಾರ್ಟ್ ಮಾಡೋಣ. ಎಣ್ಣೆಗಿನ ಏನಾದ್ರು ಹಾಕೊಡ್ತಾರ ಊಟದ ಜೊತೆ? ತರ್ತಾರ ನೋಡಿ, ತರ್ತಾರೆ ಅಂತ ಹೇಳ್ತಾ ಇದಾರೆ. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಉತ್ತರಿಸುತ್ತಿಲ್ಲ. ಏನ್ಟ್ರಾ ಇದೆ? A17 ಕರೆಕ್ಟಾಗಿ ಕೈ ಇಟ್ಟರೆ ಡಾರ್ಲಿಂಗ್ಸ್ ಮುಗ್ದೋಯ್ತು. ಇದು ಕಲ್ಸ್ಕೊಳ್ಳೋದು ಹೆಂಗೆ, ತಿನ್ನೋದು ಹೆಂಗೆ? ಹೇಳೋ ಪರವಾಗಿಲ್ಲ, ಟಿಪ್ಸ್ ಕೊಡ್ತಾರೆ. ಅವ್ನು ಹೇಳಲ್ಲ, ಇವತ್ತು ಹೇಳಲ್ಲ. ಹೇಳೋ ಯಾರು ಇದ್ದಿರ್ತಾರೆ ಮಧ್ಯರಾತ್ರಿ 1 ಗಂಟೆಲಿ? ಹಾಯ್ ಎಲ್ರಿಗೂ ನಮಸ್ಕಾರ, ಅಂಕಲ್ ಆಂಟೀಸ್ ಪುಟಾಣಿ ಕಿಡ್ಸ್ ಬಾಯ್ಸ್ ಅಂಡ್ ಮೈ ಡಾರ್ಲಿಂಗ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮಾಡ್ಲು ಕರ್ನಾಟಕದಲ್ಲಿ ಒಬ್ಬರೇನೋ ನೋಡಿ ಹೆಂಗ್ ರೆಡಿಯಾಗಿ ಹೋಗ್ತಾ ಇದ್ದಾನೆ. ಈ ಶೂ ಎಲ್ಲ ಯಾಕೋ ಮಧ್ಯರಾತ್ರಿ 12:15 ಹೋಗ್ತಾ ಇರೋದು. ಇವ್ನಿಗೆ ಇವಾಗ ಪೂಮಾ ಶೂ, ಆ ಜಾಕೆಟ್ ಎಲ್ಲ ಬೇಕು. ಎಲ್ಲರೂ ಮಲ್ಕೊಬಿಟ್ಟಿದ್ದಾರೆ ಡಾರ್ಲಿಂಗ್ಸ್. ಅಕ್ಕಪಕ್ಕದ ಮನೆಯವ್ರು ಯಾರೂ ಎದ್ದಿಲ್ಲ. ಯಾರು ಎದ್ದಿರ್ತಾರೆ ಮಧ್ಯರಾತ್ರಿ 1 ಗಂಟೆಲಿ? ಎಲ್ಲ ಮಲಗಿಬಿಟ್ಟಿದ್ದಾರೆ. ಬನ್ನಿ ನಾವು ಸೈಲೆಂಟಾಗಿ ಎಸ್ಕೇಪ್ ಆಗಿಬಿಡೋಣ. ತೆಗಿತಾ ಇದ್ದೀನಿ ನೋಡಿ ನಮ್ಮ ಡಾರ್ಲಿಂಗ್ಸ್ಗಳೆಲ್ಲ ಹೆಂಗೆ ನಿಂತಿದೆ. KTM ಅಲ್ಲಿ ಹೋಗೋಣ, ಹಿಮಾಲಯದಲ್ಲಿ ಹೋಗೋಣ, ಬುಲೆಟಲ್ಲಿ ಹೋಗೋಣ, ಇಲ್ಲ ಮೊಪೆಡಲ್ಲಿ ಹೋಗೋಣ? ಮೊಪೆಡ್ ಚೆನ್ನಾಗಿತ್ತು. ಸೊ ಡಾರ್ಲಿಂಗ್ಸ್, ಇವಾಗ ನೆಲಮಂಗಲ ಟೋಲ್ ಹತ್ರ ಬಂದ್ವಿ. ಕಣ್ಣಿಗೆ ಎಷ್ಟು ಧೂಳು ಹೊಡಿತಾ ಇದೆ ಅಂದರೆ ನಮ್ಮ ಅಪ್ಪರನ್ನ ಕಣ್ಣೇ ಬಿಡೋಕ್ಕಾಗ್ತಾ ಇಲ್ಲ ಡಾರ್ಲಿಂಗ್ಸ್, ಅಷ್ಟು ಧೂಳು ಹೊಡಿತಾ ಇದೆ ಬಿಕಾಸ್ ಆಫ್ ದಿಸ್ ಹೆವಿ ವೆಹಿಕಲ್ಸ್. ಬರೀ ಲಾರಿ 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 ಎಷ್ಟು ಧೂಳು ತಗೊಂಡ್ಬರ್ತಾವ್ರೆ ಅಂದರೆ. ನನ್ನ ಹಾಕೋ, ಎಲ್ಲ ಸೇಫ್ ಆಗ್ತೀಯ. ಆ್ಯಕ್ಚುಲಿ ನಂದು ಬಂದು ಏನಂತಾರೆ ಇದಕ್ಕೆ? ಬ್ಲ್ಯಾಕ್ ವೈಸರ್ ಬೇರೆ ಏನೋ ಅಂತಾರೆ, ಟಿಂಟೆಡ್ ಅನ್ಸುತ್ತೆ. ಟಿಂಟೆಡ್ ವೈಸರು ಏನು ನೈಟ್ ಹೊತ್ತು ಕಾಣಿಸೋದೇ ಇಲ್ಲ. ಸೊ ಇದನ್ನ ಚೇಂಜ್ ಮಾಡೋಣ, ಒಂದು ಇಸ್ಕೊಳ್ಳೋಣ. ಓಕೆ, ನೌ ವಿ ಆರ್ ರೆಡಿ ಟು ಗೋ. ಲೆಟ್ಸ್ ಗೋ ಡಾರ್ಲಿಂಗ್ಸ್. ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ ಡಾರ್ಲಿಂಗ್ಸ್. ಮುಂದೆ ಏನು ಕಾಣಿಸ್ತಾನೆ ಇರಲಿಲ್ಲ, ಆಮೇಲೆ ನಿದ್ದೆ ಬೇರೆ ಬರ್ತಾಯಿತ್ತು. ಯಾಕೆ ಸುಮ್ಮನೆ ರಿಸ್ಕು ಹಂಗೆ ಕೊಟ್ಬಿಟ್ಟೆ ಓಡಿಸೋ ಅಂತ ಅಷ್ಟೇ. ಅಥವಾ ನಿದ್ದೆ ಏನಾದರೂ ಬರ್ತಾ ಇದ್ರೆ ಅಥವಾ ಕಣ್ಣಿಗೆ ಏನಾದ್ರು ನೀಟಾಗಿ ಕಾಣಿಸ್ತಾ ಇಲ್ಲ ಅಂದರೆ ಬೇರೆಯವ್ರಿಗೆ ಗಾಡಿನ ಕೊಟ್ಬಿಡಿ, ರಿಸ್ಕ್ ತೊಗೊಂಡು ಓಡ್ಸೋಕೆ ಹೋಗ್ಬಿಡಿ. ಎಷ್ಟು ಲಾರಿಗಳಂದರೆ ರೋಡ್ ತುಂಬ ಬರೀ ಲಾರಿಗಳೇ ಇದ್ದಾವೆ. ಒಂದು ಲಾರಿ ಮುಂದೆ ಒಂದು ಲಾರಿ, ಅಯ್ಯೋ ರೋಡ್ಗಳನ್ನೇ ಬ್ಲಾಕ್ ಮಾಡ್ಕೊಂಡ್ಬಿಟ್ಟಿದೆ ಲಾರಿಗಳೆಲ್ಲ. ಡಾರ್ಲಿಂಗ್ಸ್, ರೋಡ್ ನೋಡಿ ಏನ್ ಕಾಣಿಸ್ತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಇವಾಗ ಸೈಡ್ಗೆ ಆಗ್ತಾ ಇದ್ದೀವಿ ತುಮಕೂರಲ್ಲಿ. ನಮಸ್ತೆ ತುಮಕೂರು, ನಮಸ್ತೆ. ಇಳಿಬೇಕಿತ್ತು ಆ್ಯಕ್ಚುಲಿ ಗಾಡಿಯಿಂದ. ಅಲ್ವಾ, ನಾನು ಅದೇ ಹೇಳಿದ್ದು, ಎಷ್ಟು ಮಣ್ಣು ಅಂದರೆ ಫುಲ್ಲು ಚಳಿ ಡಾರ್ಲಿಂಗ್ಸ್. ನನಗಂತೂ ನಾನು ಬಂದು 2 ನಿಮಿಷ ಆಗಿಲ್ಲ, ಒಂದು ವ್ಲಾಗ್ ವಿಡಿಯೋ ಮಾಡ್ಕೊಂಡು ಬಂದು ನಮ್ಮ ಅಕ್ಕವ್ರ ಮನೆಯಿಂದ 10 ನಿಮಿಷ ಮನೇಲಿ ಕೂತಿದ್ದೀನಿ ಅಷ್ಟೇ. ಆದಮೇಲೆ ಈ ಥರ ಡ್ರೆಸ್ ಚೇಂಜ್ ಮಾಡಿಕೊಂಡು ಬ್ಯಾಗ್ ಹಾಕ್ಕೊಂಡು ಅಲ್ಲಿ ಹೋಗ್ತಾಯಿದ್ದೀನಿ. ಓ ಮೈ ಗಾಡ್. ಪ್ಲೇನ್ ಕೇಕ್ ಕುಡಿಬೇಕು. ಪ್ಲೇನ್ ಕೇಕ್ ಆಯಿತು ಬಿಡು. ಪ್ಲೇನ್ ಕೇಕ್, ಪಾಮ್ ಕೇಕ್ ಎರಡು ಒಂದು ಜೊತೆ ಕೇಕ್ ಅಷ್ಟೇ. ನಿದ್ದೆ ಅಷ್ಟಿಷ್ಟು ಬರ್ತಾ ಇಲ್ಲ ಡಾರ್ಲಿಂಗ್ಸ್, ಸರಿಗೆ ನಿದ್ದೆ ಬರ್ತಾಯಿದೆ. ಈ ನಿದ್ದೆಲಿ ಕರೆಕ್ಟಾಗಿ ಟೀ ಕುಡಿದ್ರೆ ನಿಮಗೂ ನಿದ್ದೆ ಹೋಗುತ್ತೆ. ನೀವು ಏನಾದರೂ ಆಚೆ ಹೋಗ್ಬೇಕಾದ್ರೆ ನಿದ್ದೆ ಬಂದರೆ ಸೈಡ್ಗೆ ಹಾಕಿ ಟೀ ಕುಡೀರಿ. ದಟ್ ಈಸ್ ದ ಬೆಸ್ಟ್. ಟ್ರಾವೆಲ್ ಟ್ರಿಪ್ಸ್ ಹೇಳ ಏನು ಪರವಾಗಿಲ್ಲ, ಹೇಳ ಪರವಾಗಿಲ್ಲ. ಟಿಪ್ಸ್ ಕೊಡ್ತಾರೆ. ಅವ್ನು ಹೇಳಲ್ಲ, ಇವತ್ತು ಹೇಳಲ್ಲ. ಹೇಳೋ ಟ್ರಾವೆಲ್ಗೆ ಟಿಪ್ಸ್ ಕೊಡ್ತಾ ಇದೆಯಾ ಅಂತ ಕೇಳಕ್ಕೆ ಬಂದ ಡಾರ್ಲಿಂಗ್ಸ್, ಅಷ್ಟೇ ಅವ್ನು ಕೇಳಕ್ಕೆ ಬಂದ. ಟ್ರಿಪ್ಸ್ ಅಂತ ಬರ್ತದೆ. ಅದೇನು ಮಾಡೋಕ್ಕಾಗಲ್ಲ, ಅದು ಹಂಗಾಗ್ತಾ ಇದೆ ಡಾರ್ಲಿಂಗ್ಸ್. ಇವಾಗ ಶಿರಾ ಟೋಲ್ಗೆ ಬಂದಿದ್ದೀವಿ. ಟೈಮ್ ಬಂದು 2:15. ನಂತೂ ಕೂತಿದಂಗೆ ನಿದ್ದೆ ಬರ್ತಾ ಇದೆ. ಯಾವಾಗ ಕಣ್ಣು ಮುಚ್ಚಿದ್ದೀನಿ ಮಧ್ಯದಲ್ಲಿ ಗೊತ್ತೇ ಇಲ್ಲ. ಹಂಗೆ ಸಡನ್ನಾಗಿ ಕಣ್ಣು ಮುಚ್ಚಿಬಿಟ್ಟಿದ್ದೀನಿ, ಅಷ್ಟು ಬಾಡಿ ಸ್ಟ್ರೈನ್ ಆಗಿಬಿಟ್ಟಿರೋದಕ್ಕೂ ನನಗೆ ಯಾವಾಗ ಕಣ್ಣು ಮುಚ್ಚಿದ್ದೀನಿ ಗೊತ್ತೇ ಆಗಿಲ್ಲ. ಇವನ್ನೆಲ್ಲ ಮುಟ್ಟಿ ಎಬ್ಬಿಸ್ತಾ ಇದ್ದಾನೆ ಎದ್ದೇಳು ಅಂತ ಸಡನ್ನಾಗಿ ಹಿಂಗೆಲ್ಲ ಹೋಗ್ಬಿಟ್ಟಿದ್ದೆ. ಹೋಟೆಲ್ ಸೂರ್ಯ ಇದೆನಾ? ಹಾಂ, ಇದೆ ಲಾಡ್ಜು, ಸೂರ್ಯ ಲಾಡ್ಜು.
ಹೋಟೆಲ್ ಸೂರ್ಯ ಲಾಡ್ಜ್. ಇಲ್ಲಿ 3:22 ಬಂದಿದ್ದೀವಿ. ಅಯ್ಯಯ್ಯಪ್ಪ ದೇವ್ರೆ. ಫ್ರೆಂಡ್ ಹೇಳಿದ್ದು ಹೋಟೆಲ್ ಸೂರ್ಯ ಅಂತ. ಇಲ್ಲೊಂದು ಹೋಟೆಲ್ ಸೂರ್ಯ ಇದೆ, ಇಲ್ಲೊಂದು ಹೋಟೆಲ್ ಸೂರ್ಯ ಇದೆ. ಏನಿದು, ಇಬ್ಬರು ಒಬ್ಬರೇನಾ ಇಲ್ಲ ಬೇರೆ ಬೇರೆ ಹೋಟೆಲ ಗೊತ್ತಿಲ್ಲ. ಬಟ್ ಸಪ್ರೇಟ್ ಎಂಟ್ರಿ ಅಂತೂ ಇದೆ. ಯಾವುದಕ್ಕೆ ಹೋಗೋದಪ್ಪ. ಹಿಂಗೆ ಇಲ್ಲೇ ಒಂದು ಹಾಸಿಗೆ ಕೊಟ್ಟರೆ ಇಲ್ಲೇ ಮಲ್ಕೊಬಿಡ್ತೀನಿ. ಅಷ್ಟು ಸುಸ್ತಾಗಿ ಬಾಡಿ ಬೆಂಡಾಗಿ ಹೋಗಿದೆ. ಏನಂದರೆ ನಮಗೆ ಯಾವ ಹೋಟ್ಲು ಹೆಸರು ಗೊತ್ತಿಲ್ಲ, ನಾ ಕನ್ಫರ್ಮ್ ಇಲ್ಲ. ಹೆಸರು ಗೊತ್ತಿಲ್ವಾ? ಸೂರ್ಯ ಅಂದೆ ಇರ್ಬೋದು ಅಂದೆ. ಇಲ್ಲಿಗೆ ಐತೆ ಲೊಕೇಶನ್ ಅವ್ನು ಕಳಿಸಿದ್ದು. ಕರೆಂಟ್ ಲೊಕೇಶನ್ ಕಳಿಸೋನು ಹೋಟ್ಲ್ ಲೊಕೇಶನ್ ಕಳಿಸಿಲ್ಲ. ಅದ್ಯಾವುದು ಲಾಡ್ಜ್ ಅಷ್ಟೇ ಐತಲ್ಲ, ಹೆಸರು ಇಲ್ಲ ಅದಕ್ಕೆ. ಹೋಟೆಲ್ ಅವ್ರು ಮಾಡ್ಕೊಬಿಟ್ಟವ್ರೆ. ತುಂಬ ನೋಡೋಣ ಹೋಗಿ. 124 132 ಪಕ್ಕದ ಹೋಟೆಲ್ ಅಂತ್ಯಾ? ನಾನು ಫೋನ್ ಹಾಕ್ತೀನಿ, ನಡಿಯಪ್ಪ ಬರ್ತೀನಿ. ಆ ಹೋಟೆಲ್ ಅಲ್ವೇ ಅಲ್ಲ ಡಾರ್ಲಿಂಗ್ಸ್. ಇವಾಗ ಇನ್ನೊಂದು ಹೋಟೆಲ್ಗೆ ಹೋಗ್ತಾಯಿದ್ದೀವಿ. ಈ ಹೋಟೆಲ್ ಓಪನ್ನೇ ಇಲ್ಲ ಅನಿಸುತ್ತೆ. ಎಲ್ಲ ಹಂಗೆ ತಾಚ್ಕೊಬಿಟ್ಟವ್ರೆ, ಲಾಕೆ ಮಾಡಿಬಿಟ್ಟವ್ರ. ಹೋಟೆಲ್ ಅವರು ಲಾಕ್ ಹಾಕೊಂಡು ಮಲ್ಕೊಬಿಟ್ಟಿದ್ದಾರೆ. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಉತ್ತರಿಸುತ್ತಿಲ್ಲ. ಏನ್ಟ್ರಾ ಇದೆ? ಅವ್ನು ಹೇಳ್ದ, ನಾನು ಫೋನ್ ಎತ್ತಲ್ಲ, ತಿರ್ಗಾ ಮಾಡು ಅಂತ. ಅವನು ಹೇಳಿದ್ದಾನೆ ಸ್ವಲ್ಪ. ಹಂಗಂದ್ರೆ ತಿರ್ಗಾ ಮಾಡ್ಬೇಕನ್ಸುತ್ತೆ. ಒಂದು 4 ಸಲ ಮಾಡೋ ಹೋಗಿರ್ತೀನಿ. A17 ಹಾಂ A17 ಸದ್ಯಪ್ಪ. ಅಣ್ಣ ಎದ್ದು ಓಪನ್ ಮಾಡಿದ್ರಿ ಇವಾಗ. ಅಯ್ಯೋ ದೇವ್ರೆ. ಫಸ್ಟ್ ಫ್ಲೋರಾ? ಡೈಲಿಂಗ್ ಫೈನಲಿ ಸಿಕ್ತು. ಓಪನ್ನು ಇದೆಯಾ. 8 ಗಂಟೆಗೆ ಮುಹೂರ್ತ ಇದೆ. ಎದ್ದೇಳ್ತೀವ ಇಲ್ಲ ನಿಜವಾಗ್ಲೂ ಗೊತ್ತಿಲ್ಲ. ಈ ಕಣ್ಣು ಮುಚ್ಚಿದ್ರೆ ಡಾರ್ಲಿಂಗ್ಸ್ ಯಾವಾಗ ಎದ್ದೇಳ್ತೀನಿ ಗೊತ್ತಿಲ್ಲ. ಮಾಡ್ಕೊಡ್ತೀನಿ ನೋಡಿ. ಶರ್ಟು ಫುಲ್ಲು ನೆನ್ನೆ ಬೈಕಲ್ಲಿ ಬರೋಕ್ಕಾರೆ ಗೊಜ್ಜೆ ಆಗಿಬಿಟ್ಟು ಇವಾಗ ಅಂಕಲ್ ಹತ್ರ ಬಂದು ಐರನ್ ಮಾಡಿಸ್ಕೊತಾ ಇದ್ದೀವಿ ಶರ್ಟ್ನ. ಸೊ ಡಾರ್ಲಿಂಗ್ಸ್ ಆಲ್ರೆಡಿ ಇವಾಗ ಟೈಮ್ ಬಂದು 10 ಗಂಟೆ, 9:15 ಅನಿಸುತ್ತೆ ದಾರೆ. ಇವಾಗ ಹೋಗ್ತಾಯಿದ್ವಿ ನೋಡಿ. 4 ಜನ, ಇವರೆಲ್ಲ ನನ್ನ ಇಂಜಿನಿಯರಿಂಗ್ ಕ್ಲಾಸ್ಮೇಟ್ಸ್ಗಳು. ಆಶೀಶ್, ಅವ್ನಿಗೆ ಗೊತ್ತು, ರಮೇಶ್, ಇವರು ಚೇತನ್ ಅಂತ, ಇನ್ನೊಬ್ರು ನಮ್ಮ ಪಾರ್ಟ್ನರ್ ಅಲ್ಲಿ ಬರ್ತಾ ಇದ್ದಾರೆ. ಸೊ ಇವಾಗ ಎಷ್ಟು ವರ್ಷ ಆಯ್ತು ಮುಂಚೆ ನಾವು ಸಿಕ್ಕಿ? ಆಲ್ಮೋಸ್ಟ್ ಅದೇ ಇಂಜಿನಿಯರಿಂಗೆಲ್ಲ ಲಾಸ್ಟ್ ನಾವು ಮೀಟ್ಗಳಾಗಿದ್ದು. ಇವಾಗ ಅಷ್ಟು ವರ್ಷ ಆದಮೇಲೆ ಸಿಗ್ತಾ ಇದ್ವಿ, ಅದು ಮದುವೆಯಲ್ಲಿ. ಇನ್ನೊಂದು ಮಕ್ಕಳು ಬರ್ತಾ ಇರೋದು ಗೊತ್ತಿಲ್ಲ. ನಾವು ಸಪ್ರೇಟಾಗಿ ಬಂದಿದ್ವಿ, ನಾನು ಮತ್ತು ಅವನು ಬೈಕಲ್ಲಿ. ಇವಾಗ ಹೊಟ್ಟೆ ಹಸೀತಾ ಇದೆ. ಫಸ್ಟ್ ಹೋಗಿ ಏನಾದ್ರು ತಿನ್ನೋಣ, ಆಮೇಲೆ ನಮ್ಮ ಹುಡುಗನ ಹೋಗಿ ಮಾತಾಡ್ಸೋಣ, ಹೆಂಗೆ ರೆಡಿ ಆಗೋದು ನೋಡೋಣ ಅವ್ರ ಅಣ್ಣನ ಮದುವೆಗೆ. ಯಾವಾಗ? ಸೊ ಡಾರ್ಲಿಂಗ್ಸ್, ನಾನು ಎಲ್ಲಿಗೆ ಬಂದಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನನ್ನ ಇಂಜಿನಿಯರಿಂಗ್ ಕ್ಲಾಸ್ಮೇಟ್ ಪ್ರವೀಣ್ ಅನ್ನೋ ನನ್ನ ಫ್ರೆಂಡಿನ ಬ್ರದರ್, ಅವ್ರ ಅಣ್ಣನ ಮದುವೆಗೆ ಬಂದಿದ್ದೀವಿ. ನೋಡಿ, ಇವನೇ ಆ ನಮ್ಮ ಇಂಜಿನಿಯರಿಂಗ್ ಕ್ಲಾಸ್ಮೇಟ್. ಆ್ಯಕ್ಚುಲಿ ಎಷ್ಟೊಂದು ವರ್ಷಗಳ ಆದಮೇಲೆ ನಾವೆಲ್ಲರೂ ಸೇರ್ತಾ ಇರೋದು. ಇವರೆಲ್ಲ ಬರ್ತಾರೆ ಅಂತಲೂ ನಂಗೆ ಗೊತ್ತಿರಲಿಲ್ಲ. ನಾನು ಮತ್ತು ನನ್ನ ರೂಮ್ಮೇಟ್ ರಮೇಶ್ ಇಬ್ಬರು ಬಂದ್ವಿ. ಬಟ್ ಇಲ್ಲಿ ನೋಡಿದ್ರೆ ನಮ್ಮ ಬ್ಯಾಚ್ ರೀಯೂನಿಯನ್ ಆಗಿಬಿಟ್ಟಿದೆ. ಅದು ಬಿಡಿ, ಇವಾಗ ಮದುವೆ ಗಂಡು ಹೆಣ್ಣು ನೋಡಿ. ಇಲ್ಲ ವಿಳ್ಳೆದೆಲ್ಲ ಇಟ್ಟವ್ರೆ. ಬಾಳೆ ಇಲ್ಲೇನೋ ವಿಳ್ಳೆದೆಲ್ಲೇನಾ? ಇದು ಎಲ್ಲ ಆ್ಯಕ್ಚುಲಿ ನಾವು ಊಟ ಮಾಡೋದು. ಇವ್ರು ಕೊಟ್ಟಿರೋ ಸೈಜ್ ನೋಡಿ. ಕರೆಕ್ಟಾಗಿ ಕೈ ಇಟ್ಟರೆ ಡಾರ್ಲಿಂಗ್ಸ್ ಮುಗ್ದೋಯ್ತು. ಇದು ಕಲಿಸ್ಕೊಳ್ಳೋದು ಹೆಂಗೆ, ತಿನ್ನೋದು ಹೆಂಗೆ? ತುಂಬ ದೊಡ್ಡದಿದೆ. ಬಾಳೆ ಎಲೆ ಅಲ್ಲ, ಇದು ವಿಳ್ಳೆದೆಲೆ. ವಾಟ್ರ್ ಬಾಟ್ಲ್ ಜೊತೆ ಈ ಥರ ಗ್ಲಾಸ್ ಯಾಕೆ ಇಟ್ಟಿದ್ದಾರೆ? ತೀರ್ಥ ಯಾಕೆ ಎಣ್ಣೆಗಿನ ಏನಾದ್ರು ಹಾಕ್ಕೊಡ್ತಾರ ಊಟದ ಜೊತೆ? ತರ್ತಾರ ನೋಡಿ, ತರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅಂತ ಗ್ಲಾಸ್ ಕೊಟ್ಟಿರೋದು ಡಾರ್ಲಿಂಗ್ಸ್. ಅರೆ ನಾವು ಕುಡಿಯೋಲ್ಲ, ಏನು ಮಾಡೋದು? ನಾವು ಬರೀ ಊಟ ಮಾಡೋಣ. ನೋಡಿ, ಇದು ಫಸ್ಟ್ ಅದೇ ಅಂತೆ, ಫಸ್ಟ್ ಎಣ್ಣೆನೇ ಅಂತೆ, ಅದು ತೀರ್ಥ ಆದಮೇಲೆ ಊಟ ಅಂತೆ. ನಾವು ಕುಡಿಯಲ್ಲ, ಇದು ನಾವು ಹಿಂಗೆ ಇಟ್ಬಿಡೋಣ. ಚೆನ್ನಾಗಿದೆ. ಟ್ಯಾಂಕರಿಂದ ಡಾರ್ಲಿಂಗ್ಸ್ ಎಣ್ಣೆನ ನಲ್ಲಿಗೆ ಫಿಟ್ ಮಾಡಿಸಿದ್ರಂತೆ. ಸೊ ಡಾರ್ಲಿಂಗ್ಸ್, ಮದುವೆಗೆ ಬಂದಾಯಿತು, ಊಟನೂ ಮಾಡಾಯಿತು. ನಮ್ಮ ಹುಡುಗನಿಗೆ ಬಾಯ್ ಮಾಡಿ ಒಂದು ಫೋಟೋನು ಕೊಟ್ಟು ವಿ ಆರ್ ಗೋಯಿಂಗ್.
ಅವರಿಬ್ರು ಬೈಕಲ್ಲಿ ಬರ್ತಾ ಇದ್ದಾರೆ. ಯಾಕಷ್ಟು ಬೇಜಾರಾಗಿದ್ದಾರೆ ಇಬ್ರು? ಇಲ್ವಾ ಮಚ್ಚ ವೀಲಿಂಗ್ ಮಾಡೋ, ಇರ್ಲಿ ಮಾಡು. ಆಕ್ಚುಲಿ ನಮ್ಮ ಕಾಲೇಜಲ್ಲಿ ದೊಡ್ಡ ವೀಲರ್ ಅವನು, ಹೆವಿ ವೀಲಿ ಮಾಡ್ತಾ ಇದ್ದ. ಇವಾಗ ಯಾಕೆ ಮಾಡ್ತಾ ಇಲ್ಲ ಗೊತ್ತಿಲ್ಲ. ಬಂದ ನೋಡಿ ನಮ್ಮ ಕಾರ್ತಿಕ್, ಯಾಕೋ ವೀಲಿ ಮಾಡಲಿಲ್ಲ? ಕಾಲೇಜಲ್ಲೆಲ್ಲ ಆ ಥರ ವೀಲಿ ಮಾಡ್ತಾ ಇದ್ದೆ. ಸ್ಕಿಲ್ಸ್ ಎಲ್ಲ ಬಿಟ್ಬಿಟ್ಟಿದ್ದೀನಿ, ಮರ್ತಿದ್ದೀನಿ, ಅದಕ್ಕೆ ಮರ್ತ್ಬಿಟ್ಟಿದ್ಯಾ? ಓಕೆ, ಕ್ವಿಟ್ ಮಾಡಿಬಿಟ್ಟಿದ್ದಾನೆ ಈಗ ಹುಡುಗ. ಫಿಟ್ ಮಾಡಿದ್ದೀನಿ. ಇದೆಲ್ಲ ಕಾಲೇಜ್ಗೆ ಅಷ್ಟೇ, ಅದೆಲ್ಲ ಕಾಲೇಜ್ಗೆ ಅಷ್ಟೇ ಡಾರ್ಲಿಂಗ್ಸ್. ಸರಿಯಾಗಿ ಬ್ಯಾಟಿಂಗ್ ಮಾಡಿಬಿಟ್ಟಿದ್ದೀವಿ. ಫಸ್ಟು ಹೋಗಿ ನನ್ನ ರೂಮಲ್ಲಿ ಒಂದು ಅರ್ಧ ಗಂಟೆ ಮಲ್ಕೊಬಿಡ್ಬೇಕು. ಅದ್ರ ಜೊತೆಗೆ ಒಂದು 2 ವೀಡಿಯೋ ಕೊಡೋದಿದೆ. ಆ ವೀಡಿಯೋನ ಮುಗಿಸಿ ಎಲ್ಲಿಗೆ ಹೋಗೋಣ ನೆಕ್ಸ್ಟ್? ತೋಟ ಅವ್ರ ಊರಿಗಲ್ವಾ? ತೋಟಕ್ಕೆ ಹೋಗೋಣ. ಆ ತೋಟದ ವ್ಲಾಗು ನೆಕ್ಸ್ಟಲ್ಲಿ ಬರುತ್ತೆ. ಅಲ್ಲಿ ತನಕ ಸಿಗೋಣ. ಟಾಟಾ ಬಾಯ್, ಸಿ ಯು, ಲವ್ ಯು.